ಸುಲಭವಾಗಿ ಇವತ್ತು ನಾನು ಕಡಲೆ ಸಾರನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನಮ್ಮ ಊರು ಸ್ಪೆಷಲ್ ರೆಸಿಪಿ. ಆ್ಯಕ್ಚುಲಿ ಮಳೆಗಾಲದಲ್ಲಿ ಇದು ನಮಗೆ ಯಥೇಚ್ಛವಾಗಿ ಸಿಗುತ್ತೆ. ನಮಸ್ತೆ ಎಲ್ಲರಿಗೂ, ಎಲ್ಲರನ್ನೂ ಸುಸಿಸ್ ಕಿಚನ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ರೆಸಿಪಿ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನಿವತ್ತು ಮಳೆಗಾಲದ ಸ್ಪೆಷಲ್ ಬಿದಿರು ಕಡಲೆ ಸಾಂಬಾರನ್ನು ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಬಿದಿರಿಂದ ಕಡ್ಕೊಂಡು ಬಂದು, ಇದು ಮಳೆಗಾಲದಲ್ಲೇ ಸಿಗೋದು ಅದರ ಮೊಳಕೆ, ಬಿದಿರು ಮೊಳಕೆ. ಇದನ್ನು ಚೆನ್ನಾಗಿ ಕೊಚ್ಚಿ ಆಮೇಲಿಂದ 3 ದಿವಸ ನೀರಿಗೆ ಹಾಕಿ ಆಮೇಲೆ ತೊಳೆದು ಸಾಂಬಾರು ಮಾಡ್ಕೊಳ್ಳುವಂಥದ್ದು. ಹಾಗೆಯೇ ಇಮಿಡಿಯೇಟಾಗಿ ಮಾಡ್ಕೊಳ್ಬಾರ್ದು, ಇದನ್ನು ನೀರನ್ನು ಚೇಂಜ್ ಮಾಡ್ಕೊಳ್ಬೇಕು. 3ನೇ ದಿವಸ ಇದನ್ನು ಹುಳಿ ಬಂದ ಮೇಲೆ ಇದನ್ನು ಸಾರು ಅಥವಾ ಪಲ್ಯ ಮಾಡ್ಕೊಳ್ಳುವಂಥದ್ದು. ನಾನು ಈ ಹಿಂದೆ ಕೂಡ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೀವು ಹೋಗಿ ಒಮ್ಮೆ ಚೆಕ್ ಮಾಡಬಹುದು. ಅದನ್ನು ನಾನು ಪಲ್ಯ ಟೈಪ್ ಮಾಡಿದ್ದೆ, ಇದು ಸಾರು ಮಾಡ್ಕೊಳ್ತಾ ಇದ್ದೀನಿ. ಕಾಳೆಲ್ಲ ಹಾಕಿ, ಮೊಳಕೆ ಕಾಳು, ಕಡಲೆಕಾಳು, ಏನು ಮನೆಯಲ್ಲಿ ಕಾಳುಗಳಿರುತ್ತೆ ಅದನ್ನು ಹಾಕಿ ಮಾಡ್ಕೋಬೋದು, ತುಂಬ ಚೆನ್ನಾಗಾಗುತ್ತೆ. ಬೇಕಿದ್ದರೆ ಸ್ವಲ್ಪ ಬೇಳೆ ಕೂಡ ಹಾಕೋಬೋದು. ನಾನಿವತ್ತು ಬೇಳೆ ಹಾಕೊಳ್ತಾ ಇಲ್ಲ, ಹಾಗೆ ಮಾಡ್ಕೊಳ್ತಾ ಇದ್ದೀನಿ. ನಮ್ಮಲ್ಲೆಲ್ಲ ಒಂದು ಓಟೆ ಕಣಿಲೆ ಅಂತ ಬರುತ್ತೆ, ಅದು ತುಂಬ ಚೆನ್ನಾಗಾಗುತ್ತೆ. ಅದು ಇಮಿಡಿಯೇಟ್ ಕಡ್ಕೊಂಡು ಬಂದು ಇಮಿಡಿಯೇಟ್ ಮಾಡ್ಕೋಬೋದು. ಬಿದಿರು ಕಡಲೆ ಮಾತ್ರ ಹುಳಿ ಬಂದ ಮೇಲೇ ಮಾಡೋದು. ನನಗೆ ಒಂದು 1.5 kg ಬಿದಿರು ಕಡಲೆ ಸಿಕ್ಕಿದೆ, ಊರಿಂದ ಕೊಟ್ಟು ಕಳಿಸಿದ್ರು. ನಾನಿವಾಗ ನಿಮ್ಮೊಂದಿಗೆ ಅದನ್ನು ಮಾಡಿ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಕಣಲೆ ಜೊತೆ ಸಾರು ಮಾಡ್ಕೊಳ್ಳೋಕ್ಕೆ ಈ ಥರ ಕಾಳನ್ನು ತೊಗೊಂಡಿದ್ದೀನಿ. ಇದು ಹಸಿ ಕಾಳನ್ನೇ, ಇದು ಮೊಳಕೆ ಬರೆಸಿ ಇಟ್ಕೊಂಡಿದ್ದೀನಿ. ಇದನ್ನು ಸೇರಿಸ್ಕೊಳ್ತೀನಿ 1 ಕಪ್ಪಷ್ಟು. ಕಣಲೆನ ಮಾತ್ರ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ತೊಳೆದಿಟ್ಕೊಂಡ ಕಣಿಲೆನ ಸೇರಿಸ್ಕೊಳ್ಳೋಣ. ಜಸ್ಟ್ ಉಪ್ಪು ಮೆಣಸು ಹಾಕಿ ಒಂದು 3 ವಿಷಲ್ ಮಾಡಿಕೊಂಡ್ರೆ ಆಯಿತು. ಆಮೇಲಿಂದ ಕಾಯಿ ರುಬ್ಬಿ ಹಾಕ್ಕೊಳ್ಳುವಂಥದ್ದು. 2 ಟೊಮೆಟೊನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. 1 ಚಮಚದಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ತೀನಿ. ಅರ್ಧ ಟೀ ಸ್ಪೂನಷ್ಟು ಹಳದಿ ಪೌಡ್ರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಕಾಳು ಮತ್ತು ಕಣಿಲೆ ಎಲ್ಲ ಬೇಯಬೇಕಲ್ಲ, ಹಾಗಾಗಿ ಚೆಂದ ಮಿಕ್ಸ್ ಮಾಡ್ಕೊತ 3 ವಿಷಲ್ ಮಾಡ್ಕೊಳ್ಳೋಣ. ನಮ್ಮ ಕಣಿಲೆ ಮತ್ತು ಕಾಳೆಲ್ಲ ನೀಟಾಗಿ ಬೆಂದ್ಕೊಂಡಿದೆ. ಇವಾಗ ಇದಕ್ಕೆ ಮಸಾಲೆ ರುಬ್ಕೊಳ್ಳೋಣ. ಒಗ್ಗರಣೆ ಕೊಡಲಿಕ್ಕೆ 3 ವಿಷಲ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡು ಒಂದು ಅರ್ಧ ಕಾಯಿ ಹೋಳನ್ನು ತುರಿದಿಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ಕೊಳ್ಳೋಣ. 1 ಗೆಡ್ಡೆ ಬೆಳ್ಳುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. 2 ಚಮಚ ಸಾಂಬಾರು ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಾಗುತ್ತೆ ಈ ಥರ ಸಾಂಬಾರು ಮಾಡ್ಕೊಳ್ಳಿಕ್ಕೆ. ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಧನಿಯಾ ಪೌಡ್ರು 1 ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಚಕ್ಕೆ, ಲವಂಗ, ಏಲಕ್ಕಿಯನ್ನು ಸೇರಿಸ್ಕೊಳ್ಳೋಣ. ಒಂದು 3 ಲವಂಗ, 1 ಇಂಚಷ್ಟು ಚಕ್ಕೆ, 2 ಏಲಕ್ಕಿಯನ್ನು ಸೇರಿಸ್ಕೊಂಡು ನೈಸಾಗಿ ರುಬ್ಕೊಳ್ಳೋಣ. ಈ ಹದದಲ್ಲಿ ನೈಸಾಗಿ ರುಬ್ಕೊಳ್ಬೇಕು. ನಮ್ಮ ಕಣಲೆ ಸಾಂಬಾರಿಗೆ ಇವತ್ತು ತುಪ್ಪದ ಒಗ್ಗರಣೆ ಕೊಡಬೇಕು. ಒಂದು ಪಾತ್ರೆ ಬಿಸಿಗೆ ಇಟ್ಕೊಂಡಿದ್ದೀನಿ. ಈರುಳ್ಳಿ ಬೇಡ, ಬೆಳ್ಳುಳ್ಳಿ ಹಾಕ್ಕೊಳ್ಬೇಕು, ತುಂಬ ಚೆನ್ನಾಗಾಗುತ್ತೆ. 2 ಚಮಚದಷ್ಟು ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ. ತುಪ್ಪ ಚೆನ್ನಾಗಿ ಬಿಸಿಯಾಗಿದೆ. 1 ಚಮಚ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಚಿಟಪಟ ಅನ್ನುವಾಗ 1 ಗೆಡ್ಡೆ ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕ್ಕೊಳ್ಳೋಣ. ನೀವು ಹೇಗೆ ನಿಮ್ಮ ಮನೆಯಲ್ಲಿ ಕಡಲೆ ಸಾರನ್ನು ಮಾಡ್ತೀರಾ ಅಂತ ನನಗೆ ಕಮೆಂಟಲ್ಲಿ ಬರ್ತಿರಿಸಿ. ನಿಮ್ಮ ಕಮೆಂಟ್ ಓದಲು ನಾನು ಕಾಯ್ತಾ ಇರ್ತೇನೆ. ಬೆಳ್ಳುಳ್ಳಿ ಸ್ವಲ್ಪ ಚೆನ್ನಾಗಿ ಬ್ರೌನ್ ಕಲರ್ ಬರಬೇಕು, ತುಂಬ ರುಚಿ ಕೊಡುತ್ತೆ ಆವಾಗ. ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆದ ಮೇಲೆ ಕರಿಬೇವು ಸೊಪ್ಪನ್ನು ಹಾಕೊಳ್ಳೋಣ. ರುಬ್ಬಿ ಇಟ್ಕೊಂಡ ಮಸಾಲೆನ ಒಂದು 3 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಚೆಂದ ಮಿಕ್ಸ್ ಮಾಡಿಕೊಂಡು 3 ನಿಮಿಷ ಫ್ರೈ ಮಾಡಿಕೊಂಡ್ರೆ ಆಯಿತು.
ಉಪ್ಪು ಖಾರ ಏನು ಬೇಕಾದರೂ ಇವಾಗ ಹಾಕ್ಕೊಂಡ್ರೆ ಆಯಿತು. ಮಸಾಲೆ 3 ನಿಮಿಷ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾವು ಬೇಯಿಸಿಟ್ಕೊಂಡ ಕಡಲೆ ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ನಮ್ಮ ಅಕ್ಕಿ ರೊಟ್ಟಿ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್ ನಮ್ಮ ಈ ಕಡಲೆ ಸಾರು. ಈ ರೀತಿಯಲ್ಲಿ ನಮ್ಮ ಕಡಲೆ ಸಾರು ರೆಡಿಯಾಗಿದೆ. ಸುಲಭವಾಗಿ ಇವತ್ತು ನಾನು ಕಡಲೆ ಸಾರನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನಮ್ಮ ಊರು ಸ್ಪೆಷಲ್ ರೆಸಿಪಿ. ಆ್ಯಕ್ಚುಲಿ ಮಳೆಗಾಲದಲ್ಲಿ ಇದು ನಮಗೆ ಯಥೇಚ್ಛವಾಗಿ ಸಿಗುತ್ತೆ. ಬಿದಿರು ಕಡಲೆ ಮತ್ತು ಓಟೆ ಕಡಲೆ ಎರಡೂ ಸಿಗುತ್ತೆ. ಓಟೆ ಕಡಲೆನ ಇಮಿಡಿಯೇಟಾಗಿ ಮಾಡಿಕೊಳ್ಳುವಂಥದ್ದು. ಬಿದಿರು ಕಡಲೆನ 3 ದಿವಸ ಕೊಚ್ಚಿ 3 ದಿವಸ ಇಟ್ಟು ನೀರು ಚೇಂಜ್ ಮಾಡಿ ನೀಟಾಗಿ ತೊಳೆದು ಮಾಡಿಕೊಳ್ಳುವಂಥದ್ದು. ಒಳ್ಳೆ ಪರಿಮಳ ಬರ್ತಾ ಇದೆ. ತಪ್ಪದೆ ಒಂದ್ಸಲ ನೀವು ಇದೇ ರೀತಿ ಟ್ರೈ ಮಾಡಿ. ಹೇಗೆ ಬಂತು ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ನಿಮ್ಮ ಕಮೆಂಟ್ ಓದಲು ನಾನು ಕಾಯ್ತಾ ಇರ್ತೇನೆ. ಹಾಗೆಯೇ ನನ್ನ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿಕೊಳ್ಳಿ. ನಾನು ಯಾವುದೇ ಹೊಸ ವಿಡಿಯೋ ಹಾಕಿದರೂ ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಹಾಗಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಯಾಕೆ ಅಂತ ಹೇಳಿದರೆ ನೀವು ಸಮಯ ಮಾಡಿಕೊಂಡು ನನ್ನ ವಿಡಿಯೋನ ವಾಚ್ ಮಾಡೋದಕ್ಕಾಗಿ. ಮುಂದೆ ಅದ್ಭುತವಾದ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ. ಥ್ಯಾಂಕ್ ಯು ಸೋ ಮಚ್.